ಮಾತ್ರ ಬೆಳವಣಿಗೆಯಲ್ಲಿ ಇವತ್ತು ಮೀಟಿಂಗ್ ನಡೀತಾ ಇತ್ತು ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ. ಆ ಮೀಟಿಂಗ್ ಇಂದ ಕೇಂದ್ರ ಸಚಿವರು ಹೊರಗೆ ನಡೆದಿದ್ದಾರೆ. ಇದೀಗ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಇವತ್ತು ಭಾರತೀಯ ಜನತಾ ಪಕ್ಷದ ಮೀಟಿಂಗ್ ನಡೀತಾ ಇತ್ತು. ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಸಭೆಯಿಂದ ಹೊರಗೆ ಬಂದಿದ್ದಾರೆ ಕೇಂದ್ರ ಸಚಿವ ಭಗವಂತ ಖೂಬಾ. ಬ್ರೇಕಿಂಗ್ ನ್ಯೂಸ್. ಮುಂದಿನ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವ ಚರ್ಚೆಯನ್ನು ಶುರು ಮಾಡಿದ್ರು ಬಿಜೆಪಿಯವರು. 2 ದಿನಗಳ ಮ್ಯಾರಥಾನ್ ಮೀಟಿಂಗ್ ಇವತ್ತು ನಾಳೆ ಬೆಳಗ್ಗೆಯಿಂದ ರಾತ್ರಿ ತನಕ. ಆ ಮೀಟಿಂಗ್ಗೆ ಕೇಂದ್ರ ಸಚಿವರು ಬಂದಿದ್ರು, ಬೀದರ್ನ ಸಂಸದರು ಬಂದಿದ್ರು, ಭಗವಂತ ಖೂಬಾ ಈಗ ಸಡನ್ ಆಗಿ ಮೀಟಿಂಗ್ ಇಂದ ಎದ್ದು ಹೊರಗೆ ಬಂದ್ರು. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ರು ನಾಯಕರು. ಈ ಸಂದರ್ಭದಲ್ಲಿ ಭಗವಂತ ಖೂಬಾಗೆ ಟಿಕೆಟ್ ನೀಡಬಾರ್ದು ಅಂತ ಬೇರೆಯವರು ಮನವಿ ಮಾಡಿಕೊಂಡಿದ್ದಾರೆ. ಯಾರು? ಶಾಸಕ ಪ್ರಭು ಚೌಹಾಣ್ ಆಗ್ರಹಿಸಿದ್ರು. ಸಭೆಯಲ್ಲಿ ಭಾಗವಹಿಸಿದ್ರು ಕೇಂದ್ರ ಸಚಿವ ಭಗವಂತ ಖೂಬಾ. ಬೀದರ್ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ. ಬಿಜೆಪಿ ಸಭೆಯಿಂದ ಹೊರಗೆ ಬಂದಿದ್ದಾರೆ ಭಗವಂತ ಖೂಬಾ. ಕ್ವಿಕ್ ಆಗಿ ಅಲ್ಲೇನಾಗ್ತಾ ಇದೆ ಅಂತ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡಿಸ್ತೀನಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಏನಾಯ್ತು? ಅವರು ಹೊರಗೆ ಬಂದದ್ದು ಕೋಪ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಅಸಮಾಧಾನದಿಂದಲ? ಏನ್ ನಡೀತು ಮೀಟಿಂಗ್ ನಲ್ಲಿ? ವೆರಿ ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಖಂಡಿತವಲ್ಲೂ ಈಗಾಗಲೇ ಇವತ್ತಿನಿಂದ ಕ್ಲಸ್ಟರ್ ರೂಪದಲ್ಲಿ ಬಿಜೆಪಿಯಿಂದ ಪ್ರಮುಖವಾಗಿ ಶಾಸಕರು, ಸಂಸದರು ಮತ್ತು ಪ್ರಮುಖ ನಾಯಕರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ 2 ದಿನಗಳ ಕಾಲ ಅಭಿಪ್ರಾಯ ಸಂಗ್ರಹ ಶುರು ಆಗ್ತಾ ಇದೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಸೇರಿದಂತೆ 5 ಒಂದು ಲೋಕಸಭಾ ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬೀದರ್ನ ಒಂದು ಕಚ್ಚಾಟ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಬೀದರ್ನಲ್ಲಿ ಈ ಬಾರಿ ಭಗವಂತ ಖೂಬಾಗೆ ಟಿಕೆಟ್ ಬೇಡ ಅನ್ನುವಂಥ ವಿಚಾರವಾಗಿ ಅನೇಕ ಶಾಸಕರು, ಬಿಜೆಪಿಯ ಹಾಲಿ ಶಾಸಕರುಗಳು ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಂದು ಕಡೆ ಪ್ರಭು ಚೌಹಾಣ್ ಆಗಿರ್ಬೋದು, ಶರಣು ಸಲ್ಗಾರ್ ಆಗಿರ್ಬೋದು, ಸಿದ್ದು ಪಾಟೀಲ್ ಅವರಾಗಿರ್ಬೋದು, ಈ ರೀತಿಯ ಅನೇಕ ಶಾಸಕರು, ಶೈಲೇಂದ್ರ ಬೆಲ್ದಾಳೆ ಅವರಾಗಿರ್ಬೋದು, ಎಲ್ಲರೂ ಕೂಡ ಭಗವಂತ ಖೂಬಾಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ಒಂದಷ್ಟು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ. ಸೊ ಕೇಂದ್ರದಲ್ಲಿ ರಾಜ್ಯ ಖಾತೆ ಸಚಿವರಾಗಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾ ಇಲ್ಲ. ಈ ಇಟ್ಕೊಂಡು ನಾವು ಹೇಗೆ ಚುನಾವಣೆಗೆ ಹೋಗುವಂಥದ್ದು, ಜನರಿಂದ ಕೂಡ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಜರಿದ್ದಂತ ಭಗವಂತ ಖೂಬಾ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ನಾನು ಹಾಲಿ ಸಂಸದ ಅನ್ನುವಂಥದ್ದು. ಸೊ ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರು ತಿಳಿಸ್ತಾರೆ ಸ್ಪಷ್ಟವಾಗಿ ಅನ್ನುವಂಥ ಮಾತನ್ನು ಹೇಳಿ ಅವರು ಹೊರಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್ ಚಂದ್ರು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.